ಇನ್ನು ಎಲ್.ಆರ್. ಶಿವರಾಮೇಗೌಡರ ಹೇಳಿಕೆ ಕಿಚ್ಚು ಹೆಚ್ಚಾಗ್ತಾ ಇದ್ದಂತೆ ಸಾಮಾಜಿಕ ಜಾಲತಾಣದಲ್ಲಿ ಕ್ಷಮೆ ಕೇಳಿದ್ದಾರೆ. ಆಕ್ರೋಶದ ಬೆನ್ನಲ್ಲೇ ಶಿವರಾಮೇಗೌಡ ಕ್ಷಮೆ ಯಾಚನೆ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕ್ಷಮೆ ಕೇಳಿದ್ದಾರೆ ಮಾಜಿ ಸಂಸದ. ನಾನು ಮಾತನಾಡಿಲ್ಲ, ಎಐ ಬಳಸಿ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಂಬಿಯವರ ಅಭಿಮಾನಿಗಳಿಗೆ ಮನಸ್ಸಿಗೆ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ, ನಾನು ದೂರು ನೀಡಿ ಕಾನೂನು ಹೋರಾಟ ಮಾಡ್ತೀನಿ ಅಂತ ಮಂಡ್ಯದಲ್ಲಿ ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ವ್ಯಾಪಕವಾದಂತ ಆಕ್ರೋಶ ವ್ಯಕ್ತವಾದಂತ ಬೆನ್ನಲ್ಲೇನೆ ಸಾಮಾಜಿಕ ಜಾಲತಾಣದಲ್ಲಿ ಕ್ಷಮೆ ಯಾಚಿಸಿದ್ದಾರೆ ಮಾಜಿ ಸಂಸದ. ನಾನು ಮಾತಾಡಿಲ್ಲ, ಅವ್ರು ಹೇಳ್ತಾ ಇರೋದು ಎ ಬಂದ ಮೇಲೆ ಎಲ್ಲರೂ ಎ ಕಡೆಗೆ ಬೊಟ್ಟು ಮಾಡಿ ತೋರಿಸೋದು. ಎಲ್ ಜನರೇಟ್ ಮಾಡಿದ್ರು, ಎಲ್ ಅದು ಮಾಡಿದ್ರು. ಎಲ್.ಆರ್. ಶಿವರಾಮೇಗೌಡರು ಕೂಡ ಅದೇ ಹೇಳ್ತಾ ಇದ್ದಾರೆ, ನಾನು ಮಾತಾಡಿರೋದಲ್ಲ, ಅದು ಎಲ್ ಕ್ರಿಯೇಟ್ ಮಾಡಿರೋದು. ಒಂದು ವೇಳೆ ಯಾರ್ದಾದ್ರೂ ಮನಸ್ಸುಗಳಿಗೆ ನೋವಾಗಿದ್ರೆ ಅಂಬಿ ಅಭಿಮಾನಿಗಳಿಗೆ ಕ್ಷಮೆ ಕೇಳಿದ್ದಾರೆ, ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ವ್ಯಾಪಕವಾದಂಥ ಆಕ್ರೋಶದ ಬೆನ್ನಲ್ಲೇನೆ ಈಗ ಕ್ಷಮೆ ಯಾಚಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಮಾಜಿ ಸಂಸದರು. ಅವ್ರು ಹೇಳ್ತಾ ಇರೋದು ಇಷ್ಟೇ, ನಾನು ಮಾತಾಡಿಲ್ಲ, ಎನ ಬಳಸ್ಕೊಂಡು ಇದು ಕ್ರಿಯೇಟ್ ಮಾಡಿರೋದು ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ. ಹಂಗೂ ಅಂಬಿ ಅಭಿಮಾನಿಗಳಿಗೆ ಮನಸ್ಸಿಗೆ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ, ನಾನು ಕೂಡ ಕಂಪ್ಲೇಂಟ್ ಕೊಟ್ಟು ಕಾನೂನು ಹೋರಾಟ ಮಾಡ್ತೀನಿ ಅಂತ ಮಂಡ್ಯದಲ್ಲಿ ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ ಹೇಳಿದ್ದಾರೆ. ಆ ಆಡಿಯೋ ಕೇಳಿಸ್ಕೊಳ್ಬೇಕು ನೀವು. ಅಂದರೆ ಎಷ್ಟು ವಲ್ಗರ್ ಆಗಿ ಮಾತಾಡಿದ್ದಾರೆ, ಅಷ್ಟು ಕೆಟ್ಟ ಪದಗಳನ್ನು ಬಳಸ್ಕೊಂಡು ಮಾತಾಡ್ತಾರೆ. ಭಾಳಷ್ಟು ಬೀಪ್ಗಳಿತ್ತು. ಆ ವೈರಲ್ ಆಡಿಯೋ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದು ಅವರು ಹೇಳಿದಲ್ವಂತೆ, ಅವರು ಮಾತಾಡಿರೋದಲ್ವಂತೆ, ಬದಲಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಎಐ ಅದ್ರ ಮೂಲಕ ಅದನ್ನು ಕ್ರಿಯೇಟ್ ಮಾಡಿರೋದು ಅಂತ ಅವ್ರು ಮಾಡ್ತಾ ಇರುವಂಥ ಆರೋಪ. ಯಾಕಂತಂದರೆ ಈಗ ಬಂದಾದ್ಮೇಲೆ ಯಾವುದು ಒರಿಜಿನಲ್ಲು, ಯಾವುದು ಫೇಕು, ಯಾವುದು ಕ್ರಿಯೇಟ್ ಮಾಡಿದ್ದಾರೆ, ಇದು ಯಾವುದು ಕೂಡ ಗೊತ್ತಾಗಲ್ಲ.